ಇನ್ನು ಮಿಥುನ ರಾಶಿ ಗಮನಿಸೋಣ. ಮಿಥುನ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ನವಮ ಸ್ಥಾನದಲ್ಲಿ, ಭಾಗ್ಯಸ್ಥಾನದಲ್ಲಿ, ಪಿತೃಸ್ಥಾನದಲ್ಲಿ ರಾಹುವಿನ ಸಂಚಾರವಾಗುತ್ತೆ. ಹೀಗಾಗಿ ತಂದೆ ಮಕ್ಕಳಲ್ಲಿ ಸಮಸ್ಯೆಗಳು ಶುರುವಾಗುತ್ತೆ. ಕೆತ್ತಾಟ ಅಂದರೆ ಹೇಗೆ ಅಂದರೆ ಸಾಕಾಗೋಗುತ್ತೆ ಪಾಪ. ಮನೆಯಲ್ಲಿ ಬೇರೆಯವ್ರು ನೋಡ್ತಾ ಇದ್ದರೆ ಅವ್ರಿಗೆ ನೋಡೋಕ್ಕೂ ಸುಸ್ತಾಗ್ಬಿಡುತ್ತೆ. ಆ ರೀತಿಯ ತೊಂದರೆಗಳು ಉಂಟಾಗಬಹುದು, ಎಚ್ಚರವಾಗಿರಿ. ಮತ್ತು ಧರ್ಮ ಕಾರ್ಯಗಳಲ್ಲಿ ಚ್ಯುತಿ, ಹಿನ್ನಡೆ ಬರತಕ್ಕಂತಹ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಇದು ಬೇರೆ ಬೇರೆ ಪಾಯಿಂಟ್ಸ್ ಬರ್ತಾ ಇದೆ ನಿಮಗೆ, ಅದು ಬೇರೆ ಬೇರೆ ಗ್ರಹಗಳ ಫಲ ಆಗಿದೆ. ನಾನು ಮುಖ್ಯವಾಗಿ ರಾಹುದು ಹೇಳ್ತಾ ಇದ್ದೀನಿ ಮಿಥುನ ರಾಶಿಯವರಿಗೆ. ರಾಹು ನವಮ ಸ್ಥಾನದಲ್ಲಿ ಸಂಚರಿಸುವಾಗ ಧರ್ಮದ್ವೇಷ, ಧರ್ಮದಿಂದಾಗಿ ತೊಡಕುಗಳು, ತೊಂದರೆಗಳು, ಅಂತಹ ವಿಚಾರಗಳಲ್ಲಾಗಿ ನಿಮಗೆ ಆಸಕ್ತಿ ಹೋಗ್ತಕ್ಕಂಥದ್ದು, ಹಿನ್ನಡೆ ಆಗ್ತಕ್ಕಂಥದ್ದು ಇದನ್ನು ಸೂಚಿಸ್ತಾ ಇದೆ. ಗುರು ಶಿಷ್ಯರ ಬಾಂಧವ್ಯ ಹಾಳಾಗುತ್ತೆ. ಇನ್ಯಾವುದೋ ಒಂದು ತಲೆಗೆ ತುಂಬ್ಕೊಂಡ್ಬಿಡ್ತೀರಾ ಬೇಡದ್ದು, ಈ ರೀತಿಯಲ್ಲಿದೆ. ತೃತೀಯದ ಕೇತು ಅಹಂಕಾರವನ್ನು ಹೆಚ್ಚಿಸ್ತಾನೆ. ಧೈರ್ಯ, ಸಾಹಸ, ನಾನು ಮಾಡ್ತೀನಿ, ನೋಡೇ ಬಿಡೋಣ, ಅದು ಯಾರನ್ನ ಎದುರು ಹಾಕ್ಕೊಳ್ಳೋದು ಇದೆಯಲ್ಲ, ಇದನ್ನು ಕೇತು ತಂದು ಕೊಡ್ತಾನೆ. ಅದು ಕೆಟ್ಟದ್ದು. ಅಹಂಕಾರ ನಮ್ಮನೆ ತಿಂದು ಹಾಕ್ಬಿಡುತ್ತೆ. ಹೀಗಾಗಿ ಅದ್ರ ಕಡೆ ಎಚ್ಚರ ಇಲ್ಲ. ಆದರೆ ಧೈರ್ಯ ಸಾಹಸಗಳಿದ್ದಾವೆ, ಬೇಕದು ಇಲ್ಲ ಅಂತಲ್ಲ, ಆದರೆ ಅದಕ್ಕೊಂದು ಚೌಕಟ್ಟಿದೆ, ಅದರ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಳ್ಳಿ. ಹೀಗಾಗಿ ಗುರು ಜನ್ಮದಲ್ಲಿದ್ದಾನೆ, ಆತಂಕ ಬೇಡ. ನಿಮಗೆ ಒಳ್ಳೆಯ ಹಿರಿಯರ ಮಾರ್ಗದರ್ಶನ ಇತ್ಯಾದಿ ಬೇರೆ ಗ್ರಹಗಳ ಫಲವೂ ಅನ್ವಯ ಆಗುತ್ತಲ್ವ. ಹೀಗಾಗಿ ಬರೀ ರಾಹುಕೇತು ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅಂಥದ್ದು ಇದೆ ಅಂದಾಗ, ನಾನು ಈಗಷ್ಟೇ ಹೇಳಿದ್ನಲ್ಲ, ಅಂಥದ್ದು ಇದೆ ಅಂದಾಗ ನಾವು ಬೇರೆ ಕಡೆ ಹೆಜ್ಜೆ ಇಡಬೇಕಾಗತ್ತೆ. ಅದನ್ನು ನೀವು ಮಾಡಬೇಕು ಅಂತ. ಇನ್ನು ವಾರದ ಅಂತ್ಯಭಾಗದಲ್ಲಿ ಮಿಥುನ ರಾಶಿಯವರಿಗೆ ಗಮನಿಸ್ಕೊಂಡ್ರೆ, ಜನ್ಮದಲ್ಲಿ ಮಂದಿ ಸಂಚರಿಸ್ತದೆ. ಸ್ವಲ್ಪ ಆರೋಗ್ಯದಲ್ಲಿ ಹುಷಾರು, ಎಚ್ಚರ ತಗೊಳ್ಳಿ. ಗಂಟಲು, ಎದೆ ಭಾಗದಲ್ಲಿ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ತಂದೆ ಮಕ್ಕಳ ಮನಸ್ತಾಪಗಳು ಸಹಜವಾಗಿ ಅದಿದ್ದೇ ಇದೆ. ವ್ಯಯ, ಅತಿಯಾದ ವ್ಯಯವನ್ನು ಸೂಚಿಸ್ತಾ ಇದೆ. ಮಿಥುನ ರಾಶಿಯವರಿಗೆ ವಾರದ ಅಂತ್ಯಭಾಗದಲ್ಲಿ ಗುರುವಾರದಿಂದ ನಂತರ ಸ್ವಲ್ಪ ಹೆಚ್ಚಿನ ಖರ್ಚು ಮಾಡ್ಕೊಳ್ತೀರಿ. ಶನಿವಾರವಂತೂ ವಿಪರೀತವಾದ ಖರ್ಚಿದೆ. ಹಣ ಇಲ್ಲ ಅಂತಲ್ಲ, ಹಣವೂ ಇದೆ. ಯಾಕೆಂದರೆ ವಸ್ತುತಃ ನಿಮ್ಮ ರಾಶ್ಯಾಧಿಪತಿ ವ್ಯಯಕ್ಕೆ ಹೋದಾಗ ಆರೋಗ್ಯ ನಿಮಿತ್ತವಾಗಿ ಹೆಚ್ಚಿನ ವ್ಯಯ, ಆತ್ಮೀಯರಿಗಾಗಿ ಹೆಚ್ಚಿನ ವ್ಯಯ, ಸ್ನೇಹಿತರಿಗಾಗಿ ಹೆಚ್ಚಿನ ಖರ್ಚು. ಇವನಿಗೆ ಖರ್ಚು ಮಾಡ್ಕೊಳ್ಳಲ್ಲ, ಫ್ರೆಂಡಿಗೆಲ್ಲ ಸುರಿದ್ಬಿಟ್ಟು ಬರ್ತಾನೆ ಅಂತ ತಾಯಿ ಅಂದರೆ ಕಂಪ್ಲೇಂಟ್. ಯಾಕೆಂದರೆ ಚತುರ್ಥಾಧಿಪತಿ ಬುಧ ವ್ಯಯದಲ್ಲಿದ್ದಾನೆ. ಹೀಗಾಗಿ ಇಂಥದ್ದೊಂದು ತೊಡಕನ್ನು ಸೂಚಿಸ್ತಾ ಇದೆ. ಏನಪ್ಪ ಇದಕ್ಕೆ ಪರಿಹಾರ ಮಿಥುನ ರಾಶಿಯವರಿಗೆ ಅಂದರೆ ನೋಡಿ, ನಾಗ ಸನ್ನಿಧಾನ ಹಾಗೂ ಗಣಪತಿ ಪ್ರಾರ್ಥನೆ ಎರಡೂ ಮಾಡಿ. ನಾಗನಿಗೆ ಅರಿಶಿನ, ಸ್ವಲ್ಪ ಹಾಲು ಎರಡನ್ನೂ ಸಮರ್ಪಣೆ ಮಾಡಿ, ತುಂಬ ಅನುಕೂಲ ಆಗುತ್ತೆ.